ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಹದಿಹರೆಯದವರು ಆಲ್ಕೋಹಾಲ್ ಸೇವಿಸುವುದರಿಂದ ಯಾವ ತೊಂದರೆಯಾಗುತ್ತದೆ? ಆಪ್ಷನ್ಸ್: ಎ, ಮೆದುಳಿನ ಬೆಳವಣಿಗೆ ಕುಂಠಿತ, ಬಿ, ನರದೌರ್ಬಲ್ಯ, ಸಿ, ಬುದ್ಧಿಮಾಂದ್ಯತೆ, ಡಿ, ಶಕ್ತಿಹೀನತೆ. ಸರಿಯಾದ ಉತ್ತರ ಆಪ್ಷನ್ ಎ, ಮೆದುಳಿನ ಬೆಳವಣಿಗೆ ಕುಂಠಿತ. ಹದಿಹರೆಯದ ಸಮಯದಲ್ಲಿ ಮೆದುಳಿನ ಬೆಳವಣಿಗೆಯನ್ನು ನಿಧಾನಗೊಳಿಸುವುದರ ಜೊತೆಗೆ ಆಲ್ಕೋಹಾಲ್ ಸೇವನೆಯು ಪ್ರೌಢಾವಸ್ಥೆಯಲ್ಲಿ ನರಕೋಶದ ಬೆಳವಣಿಗೆಯ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಈ ಹಂತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಲ್ಕೋಹಾಲ್ ಸೇವಿಸುವುದರಿಂದ ಹೊಸ ಕೋಶಗಳ ಬೆಳವಣಿಗೆಯನ್ನು ತಡೆಯುತ್ತದೆ ಮತ್ತು ಮೆದುಳಿನ ಕೆಲವು ಪ್ರದೇಶಗಳಲ್ಲಿ ಮೆದುಳಿನಲ್ಲಿರುವ ನ್ಯೂರಾನ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತದೆ. ಎರಡನೇ ಪ್ರಶ್ನೆ, ಮಕ್ಕಳು ಅಥವಾ ವಯಸ್ಕರು ಹಲ್ಲುಜ್ಜಿದ ತಕ್ಷಣ ಯಾವುದನ್ನು ಕುಡಿಯಬಾರದು? ಆಪ್ಷನ್ಸ್: ಎ, ನೀರು, ಬಿ, ಚಹಾ ಅಥವಾ ಕಾಫಿ, ಸಿ, ಹಾಲು, ಡಿ, ಜ್ಯೂಸ್. ಸರಿಯಾದ ಉತ್ತರ ಆಪ್ಷನ್ ಎ, ನೀರು. ತಜ್ಞರ ಪ್ರಕಾರ ಮಕ್ಕಳು ಅಥವಾ ವಯಸ್ಕರು ಹಲ್ಲುಜ್ಜಿದ ನಂತರ ಅಥವಾ ಮೌತ್ ವಾಶ್ ಬಳಸಿದ ತಕ್ಷಣ ನೀರನ್ನು ಕುಡಿಯಬಾರದು, ಏಕೆಂದರೆ ಅವುಗಳು ಹೆಚ್ಚಿನ ಪ್ರಮಾಣದಲ್ಲಿ ಆಲ್ಕೋಹಾಲ್ ಮತ್ತು ಇತರ ರಾಸಾಯನಿಕಗಳನ್ನು ಹೊಂದಿರುತ್ತವೆ. ತಕ್ಷಣ ನೀರು ಕುಡಿಯುವುದರಿಂದ ಆ ರಾಸಾಯನಿಕಗಳು ಹೊಟ್ಟೆಯಲ್ಲಿರುವ ಸೂಕ್ಷ್ಮ ಅಂಗಗಳ ಮೇಲೆ ಪರಿಣಾಮವನ್ನು ಬೀರುತ್ತವೆ. ಆದ್ದರಿಂದ ಹಲ್ಲುಜ್ಜಿದ ನಂತರ ನೀರಿನಿಂದ ಬಾಯಿಯನ್ನು ಚೆನ್ನಾಗಿ ತೊಳೆದು ನಂತರ ನೀರು ಕುಡಿಯುವುದು ಉತ್ತಮ. ಮೂರನೇ ಪ್ರಶ್ನೆ, ಹೆಚ್ಚು ಸಮಯ ನೀರಿನಲ್ಲಿ ಕೆಲಸ ಮಾಡುವಾಗ ಕೈ ಮತ್ತು ಕಾಲಿನ ಬೆರಳುಗಳು ಏಕೆ ನಿರಿಗೆಗಟ್ಟುತ್ತವೆ? ಆಪ್ಷನ್ಸ್: ಎ, ನೀರಿನ ಸಂಪರ್ಕ, ಬಿ, ಕಡಿಮೆ ರಕ್ತ, ಸಿ, ನರದೌರ್ಬಲ್ಯ, ಡಿ, ಒಣಚರ್ಮ. ಸರಿಯಾದ ಉತ್ತರ ಆಪ್ಷನ್ ಎ, ನೀರಿನ ಸಂಪರ್ಕ. ಕೈಗಳು ಮತ್ತು ಕಾಲುಗಳ ಬೆರಳುಗಳು ಸುದೀರ್ಘ ಸಮಯ ನೀರಿನ ಸಂಪರ್ಕದಲ್ಲಿದ್ದರೆ ಅವುಗಳ ತುದಿಗಳು ನಿರಿಗೆಗಟ್ಟುತ್ತವೆ. ಇದನ್ನು ಫರ್ನಿ ಫಿಂಗರ್ಸ್ ಎಂದು ಕರೆಯಲಾಗುತ್ತದೆ. ನರಮಂಡಲ ವ್ಯವಸ್ಥೆಯು ಸಂಕುಚಿತಗೊಳ್ಳುವಂತೆ ರಕ್ತನಾಳಗಳಿಗೆ ಸಂದೇಶವನ್ನು ರವಾನಿಸಿದಾಗ ಬೆರಳುಗಳ ತುದಿಗಳು ನಿರಿಗೆಗಟ್ಟುತ್ತವೆ. ಸಂಕುಚಿತ ರಕ್ತನಾಳಗಳು ಬೆರಳ ತುದಿಗಳ ಗಾತ್ರವನ್ನು ಸ್ವಲ್ಪ ಕುಗ್ಗಿಸುತ್ತವೆ. ಇದರಿಂದಾಗಿ ಚರ್ಮವು ಮಡಿಕೆಗೊಂಡು ನಿರಿಗೆಗಳು ಉಂಟಾಗುತ್ತವೆ. ನಾಲ್ಕನೇ ಪ್ರಶ್ನೆ, ಭಾರತದ ನೋಟುಗಳಲ್ಲಿ ಸಹಿ ಹಾಕಿದ ಭಾರತದ ಏಕೈಕ ಪ್ರಧಾನಿ ಯಾರು? ಆಪ್ಷನ್ಸ್: ಎ, ಡಾಕ್ಟರ್ ಮನಮೋಹನ್ ಸಿಂಗ್, ಬಿ, ಇಂದಿರಾ ಗಾಂಧಿ, ಸಿ, ಜವಾಹರ್ಲಾಲ್ ನೆಹರು, ಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿ. ಸರಿಯಾದ ಉತ್ತರ ಆಪ್ಷನ್ ಎ, ಡಾಕ್ಟರ್ ಮನಮೋಹನ್ ಸಿಂಗ್. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮೊದಲು 1982ರಿಂದ 1985ರವರೆಗೆ RBI ಗವರ್ನರ್ ಆಗಿದ್ದರು. ಆ ಸಮಯದಲ್ಲಿ ಅವರ ಸಹಿ ರೂಪಾಯಿಯಲ್ಲಿ ಕಾಣಿಸಿಕೊಂಡಿತ್ತು. ಐದನೇ ಪ್ರಶ್ನೆ, ಹಸುವಿನ ಹಾಲು ಎಮ್ಮೆಯ ಹಾಲಿಗಿಂತ ತೆಳುವಾಗಿರಲು ಕಾರಣವೇನು? ಆಪ್ಷನ್ಸ್: ಎ, ನೈಸರ್ಗಿಕ ಪ್ರಕ್ರಿಯೆ, ಬಿ, ಕಡಿಮೆ ಕೊಬ್ಬಿನಾಂಶ, ಸಿ, ಕೆಸೀನ್ ಪ್ರಮಾಣ, ಡಿ, ದೇಹದ ಬದಲಾವಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಸಿ. ಹಸುವಿನ ಹಾಲು ಎಮ್ಮೆಯ ಹಾಲಿಗಿಂತ ಸ್ವಲ್ಪ ತೆಳುವಾಗಿ ಇರುತ್ತದೆ, ಏಕೆಂದರೆ ಹಸುವಿನ ಹಾಲಿನಲ್ಲಿ ಕೊಬ್ಬಿನ ಅಂಶ ಸ್ವಲ್ಪ ಕಡಿಮೆ ಇರುವುದರಿಂದ ಈ ರೀತಿಯ ಬದಲಾವಣೆಯನ್ನು ಕಾಣಬಹುದು. ಹಾಗೆಯೇ ಇದರಲ್ಲಿ ಕೆಸೀನ್ ಪ್ರಮಾಣವು ಕಡಿಮೆ ಇರುವುದರಿಂದ ಹಸುವಿನ ಹಾಲು ತೆಳು ಹಳದಿಯಾಗಿ ಕಾಣುತ್ತದೆ. ಆರನೇ ಪ್ರಶ್ನೆ, ತಾಯಿಯ ಎದೆ ಹಾಲಿನಲ್ಲಿರುವ ವಿಟಮಿನ್ ಯಾವುದು? ಆಪ್ಷನ್ಸ್: ಎ, ವಿಟಮಿನ್ ಎ, ಬಿ, ವಿಟಮಿನ್ ಸಿ, ಸಿ, ವಿಟಮಿನ್ ಡಿ, ಡಿ, ವಿಟಮಿನ್ B1 ಮತ್ತು ಇ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಈ ಮೇಲಿನ ಎಲ್ಲಾ ವಿಟಮಿನ್ಸ್ಗಳು ಮಗುವಿನ ಅಂಗಾಂಗಗಳ ಬೆಳವಣಿಗೆಗೆ ಅವಶ್ಯಕವಾಗಿದೆ. ಹಾಲಿನಲ್ಲಿರುವ ಜೀವಸತ್ವಗಳು ಮತ್ತು ಖನಿಜಗಳು ಮಗುವಿನ ರೋಗನಿರೋಧಕ ಶಕ್ತಿಯನ್ನು ನಿರ್ಮಿಸಲು ಅಡಿಪಾಯವನ್ನು ಹಾಕುತ್ತವೆ. ಏಳನೇ ಪ್ರಶ್ನೆ, ಕುಂಕುಮವನ್ನು ಯಾವ ಬೆರಳಿನಿಂದ ಹಚ್ಚುವುದು ಶ್ರೇಷ್ಠ ಎನ್ನಲಾಗುತ್ತದೆ? ಆಪ್ಷನ್ಸ್: ಎ, ಹೆಬ್ಬೆರಳು, ಬಿ, ಮಧ್ಯಬೆರಳು, ಸಿ, ತೋರ್ಬೆರಳು, ಡಿ, ಉಂಗುರ ಬೆರಳು. ಸರಿಯಾದ ಉತ್ತರ ಆಪ್ಷನ್ ಡಿ, ಉಂಗುರ ಬೆರಳು. ಕುಂಕುಮ ಎಂದರೆ ಸೌಭಾಗ್ಯ ಎಂದು ಅರ್ಥ. ಉಂಗುರದ ಬೆರಳು ಕೂಡ ಸೌಭಾಗ್ಯವನ್ನು ಹೆಚ್ಚಿಸುತ್ತದೆ ಎಂಬ ನಂಬಿಕೆಯಿಂದ ಕುಂಕುಮವನ್ನು ಉಂಗುರದ ಬೆರಳಿನಿಂದ ಹಚ್ಚಬೇಕು ಎನ್ನಲಾಗುತ್ತದೆ.
ಬೋಳು ತಲೆ ಅಥವಾ ಕೂದಲು ತೆಳುವಾಗುವಿಕೆ ಸಮಸ್ಯೆಯನ್ನು ನಿವಾರಿಸಲು ಯಾವ ಚಿಕಿತ್ಸೆಯನ್ನು ನೀಡಲಾಗುತ್ತದೆ? ಆಪ್ಷನ್ಸ್ ಎ ಲೀಚ್ ಚಿಕಿತ್ಸೆ, ಬಿ ಟ್ರಾನ್ಸ್ಪ್ಲಾಂಟ್ ಚಿಕಿತ್ಸೆ, ಸಿ ನಾಸ್ಯ ಚಿಕಿತ್ಸೆ, ಡಿ ಅಶ್ವಗಂಧ ಚಿಕಿತ್ಸೆ. ಸರಿಯಾದ ಉತ್ತರ ಆಪ್ಷನ್ ಎ ಲೀಚ್ ಚಿಕಿತ್ಸೆ. ಲೀಚ್ ಚಿಕಿತ್ಸೆಯು ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ. ಕೂದಲು ತೆಳುವಾಗುವಿಕೆ ಅಥವಾ ಬೋಳು ಪ್ರದೇಶಗಳಿಗೆ ರಕ್ತದ ಪರಿಚಲನೆ ಹೆಚ್ಚಿಸಿ ಕೂದಲಿನ ಕೋಶಗಳನ್ನು ಬಲಪಡಿಸುವಲ್ಲಿ ಮತ್ತು ಪೋಷಕಾಂಶಗಳ ಸಾಂದ್ರತೆ ಮತ್ತು ವಿತರಣೆಯನ್ನು ಹೆಚ್ಚಿಸುತ್ತದೆ. ಇದರಿಂದಾಗಿ ಕೂದಲು ಬೆಳವಣಿಗೆ ಚೆನ್ನಾಗಿ ಆಗುತ್ತದೆ ಎಂಬ ಕಾರಣಕ್ಕೆ ಲೀಚ್ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. 10ನೇ ಪ್ರಶ್ನೆ, ಮಧುಮೇಹಿಗಳಿಗೆ ಯಾವ ಅಂಶವನ್ನು ಹೊಂದಿರುವ ಆಹಾರ ಪದ್ಧತಿ ಒಳ್ಳೆಯದು? ಆಪ್ಷನ್ಸ್ ಎ ಒಮೆಗಾ 3, ಬಿ ನಾರಿನಾಂಶ, ಸಿ ಕೊಬ್ಬಿನಾಂಶ, ಡಿ ಪ್ರೋಟೀನ್. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಸಕ್ಕರೆ ಕಾಯಿಲೆ ಇರುವವರು ತಮ್ಮ ಆಹಾರ ಪದ್ಧತಿಯಲ್ಲಿ ಒಮೆಗಾ 3, ನಾರಿನಾಂಶ, ಕೊಬ್ಬಿನಾಂಶ ಹಾಗೂ ಪ್ರೋಟೀನ್ ಅಂಶಗಳನ್ನು ಹೊಂದಿರುವ ಆಹಾರವನ್ನು ಸೇವಿಸುವುದರಿಂದ ಸಕ್ಕರೆ ಕಾಯಿಲೆಯಿಂದ ನಿಯಂತ್ರಣವನ್ನು ಕಾಯ್ದುಕೊಳ್ಳಬಹುದು. ಮೈಗ್ರೇನ್ ಮಹಿಳೆಯರಿಗೆ ಏಕೆ ಹೆಚ್ಚು ಬಾಧಿಸುತ್ತದೆ? ಆಪ್ಷನ್ಸ್ ಎ ಒತ್ತಡ, ಬಿ ನರಗಳ ಪ್ರಚೋದನೆ, ಸಿ ವಾತಾವರಣ, ಡಿ ಹಾರ್ಮೋನ್ಸ್ ಬದಲಾವಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ನರಗಳ ಪ್ರಚೋದನೆ. ತಲೆಯಲ್ಲಿ ಮೆದುಳನ್ನು ಸುತ್ತುವರೆದಿರುವ ನರಗಳ ಅಕ್ಕಪಕ್ಕದ ಜೀವಕೋಶಗಳು ಈಸ್ಟ್ರೋಜನ್ ರಸದೂತದ ಪ್ರಭಾವದಿಂದ ಅತಿ ಸಂವೇದನಾಶಾಲಿಯಾಗುವ ಮೂಲಕ ಈ ನರಗಳ ಯಾವುದೇ ಪ್ರಚೋದನೆ ಮೈಗ್ರೇನ್ ತಲೆನೋವನ್ನು ಉತ್ತೇಜಿಸುತ್ತದೆ ಎಂದು ಕಂಡುಕೊಳ್ಳಲಾಗಿದೆ. ಇದೇ ಕಾರಣಕ್ಕೆ ಮಹಿಳೆಯರಲ್ಲಿಯೇ ಈ ತೊಂದರೆ ಹೆಚ್ಚಾಗಿ ಕಂಡುಬರುತ್ತದೆ ಎಂದು ಅಧ್ಯಯನ ತಿಳಿಸುತ್ತದೆ. ವಿಶ್ವ ನಿದ್ರಾ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಆಪ್ಷನ್ಸ್ ಎ ಫೆಬ್ರವರಿ 14, ಬಿ ಮಾರ್ಚ್ 17, ಸಿ ಏಪ್ರಿಲ್ 20, ಡಿ ಮೇ 15. ಸರಿಯಾದ ಉತ್ತರ ಆಪ್ಷನ್ ಬಿ ಮಾರ್ಚ್ 17. ಮಾನಸಿಕ ದೈಹಿಕವಾಗಿ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ನಿದ್ರೆ ತುಂಬಾನೇ ಪ್ರಮುಖವಾಗುತ್ತದೆ. ಹಾಗಾಗಿ 2008ರಲ್ಲಿ ಮೊದಲ ಬಾರಿಗೆ ವಿಶ್ವ ನಿದ್ರಾ ದಿನವನ್ನು ಆಚರಿಸಲಾಯಿತು. ಪ್ರಶ್ನೆ, ನಮ್ಮ ದೇಹದಲ್ಲಿರುವ ರಕ್ತ ಕೆಂಪು ಬಣ್ಣದಲ್ಲಿರಲು ಕಾರಣವೇನು? ಆಪ್ಷನ್ಸ್ ಎ ಪ್ಲೇಟ್ಲೆಟ್ಸ್, ಬಿ ಪ್ಲಾಸ್ಮಾ, ಸಿ ವೈಟ್ ಬ್ಲಡ್ ಸೆಲ್ಸ್, ಡಿ ಹಿಮೋಗ್ಲೋಬಿನ್. ಸರಿಯಾದ ಉತ್ತರ ಆಪ್ಷನ್ ಡಿ ಹಿಮೋಗ್ಲೋಬಿನ್. ಪ್ರಶ್ನೆ, ಜೀನ್ ಬ್ಯಾಂಕ್ ಯೋಜನೆಯನ್ನು ಮೊದಲು ಸ್ಥಾಪಿಸಿದ ಭಾರತದ ರಾಜ್ಯ ಯಾವುದು? ಆಪ್ಷನ್ಸ್ ಎ ಕರ್ನಾಟಕ, ಬಿ ಗುಜರಾತ್, ಸಿ ಮಹಾರಾಷ್ಟ್ರ, ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ. ಮಹಾರಾಷ್ಟ್ರದ ಜೀನ್ ಬ್ಯಾಂಕ್ ಯೋಜನೆಯು 7 ವಿಷಯಗಳ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದು, ಸಾಗರ ವೈವಿಧ್ಯತೆ, ಸ್ಥಳೀಯ ಬೆಳೆಗಳ ಬೀಜಗಳು ಮತ್ತು ಪ್ರಾಣಿ ವೈವಿಧ್ಯತೆ ಸೇರಿದಂತೆ ಮಹಾರಾಷ್ಟ್ರದಲ್ಲಿ ಆನುವಂಶಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸಲು ಈ ಯೋಜನೆಯನ್ನು ಸ್ಥಾಪಿಸಲಾಗಿದೆ. ಭಾರತದಲ್ಲಿ ಒಟ್ಟು ಎಷ್ಟು ತಾಯಿಯ ಹಾಲಿನ ಬ್ಯಾಂಕ್ಗಳನ್ನು ಸ್ಥಾಪಿಸಲಾಗಿದೆ? ಆಪ್ಷನ್ಸ್ ಎ 50, ಬಿ 90, ಸಿ 150, ಡಿ 200. ಸರಿಯಾದ ಉತ್ತರ ಆಪ್ಷನ್ ಬಿ 90. ಭಾರತದ ಪ್ರಥಮ ತಾಯಿಯ ಹಾಲಿನ ಬ್ಯಾಂಕ್ 1989ರಲ್ಲಿ ಸಿಯಾನ್ ಆಸ್ಪತ್ರೆ, ಮುಂಬೈಯಲ್ಲಿ ಸ್ಥಾಪಿತವಾಯಿತು. ಪ್ರತಿ ವರ್ಷ 3,000ರಿಂದ 5,000 ಮಕ್ಕಳು ಇದರ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ. ಇಡೀ ಭಾರತ ದೇಶದಲ್ಲಿ ಸುಮಾರು 90 ತಾಯಿಯ ಹಾಲಿನ ಬ್ಯಾಂಕ್ಗಳನ್ನು ಕಾಣಬಹುದಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಸಿಗ್ತೀನಿ. ಆ್ಯಂಡ್ ಟಿಲ್ ಲವ್ ಯು ಆಲ್, ಟೇಕ್ ಕೇರ್.